ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಚಾನಲ್ ಏನು ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣವೇ ಪಾಪು ಕೈ ಕಾಲು ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋವಾಗ ವ್ಲಾಗ್ ಪಾಪು ನನ್ನ ಹತ್ರನೇ ಇತ್ತು, ಹಂಗಾಗಿ ಅವಳು ಕೈ ಕಾಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪುಟಾಣಿ ಕೈ ಕಾಲು ನೋಡೋದೇ ಒಂಥರ ಖುಷಿ ಅಲ್ವಾ, ಚಿಕ್ಕ ಮಕ್ಕಳದು. ಇನ್ನೂ ಈಗ ಯಥೇಚ್ಛವಾಗಿ ಬೇವಿನ ಸೊಪ್ಪು, ಮಾವಿನ ಎಲೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾವು ಎಲ್ಲ ತಗೊಂಡು ಕಿತ್ಕೊಂಡು ಬಂದು, ತುಂಬ ಮರಗಳಿದ್ದಾವೆ ನಮ್ಮ ಮನೆ ಹತ್ರ. ಸೊ ಎಲ್ಲ ತೊಗೊಂಡು ಬಂದು ಡ್ರೈ ಮಾಡಿಕೊಂಡು, ಪುಡಿ ಮಾಡಿಕೊಂಡು, ಒಂದು ಪೇಸ್ಟ್ ಮಾಡ್ಕೊಂಡು ತಲೆಗೆ ಹಚ್ಕೊಳ್ಳೋದು, ಫೇಸ್ಗೆ ಹಚ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೋತಾ ಇದ್ವಿ. ಸೊ ಡ್ಯಾಂಡ್ರಫ್ ಏನೇ ಇದ್ದರೂ ಹೋಗುತ್ತೆ, ಹೇರ್ ಫಾಲ್ ಇಶ್ಯೂಸ್ ಏನೇ ಇದ್ದರೂ ಹೋಗುತ್ತಲ್ಲ, ಒಳ್ಳೆ ಹೋಮ್ ಮೇಡ್ ರೆಮಿಡಿ ಅಲ್ವಾ. ಹಾಗಾಗಿ ಇದು ಇನ್ನೂ ಗೋಕರ್ಣದಲ್ಲಿ ತಂದಿದ್ದೆ ಇದು ಎಣ್ಣೆದು. ಸೊ ಅದರೊಳಗೆ ಎಣ್ಣೆ ಹಾಕಿಟ್ರೆ ಫುಲ್ ಆಯುರ್ವೇದಿಕ್, ಅದರಲ್ಲಿ ಬೇರುಗಳೆಲ್ಲ ಇರುತ್ತಲ್ವ, ಚೆನ್ನಾಗಾಗುತ್ತೆ. ಇನ್ನೊಂದು ಸ್ವಲ್ಪ ಹಾಕಿ ಇಡಬೇಕು. ಇನ್ನು ಅಮ್ಮ ಕರ್ಜಿಕಾಯಿ ಮಾಡೋಕ್ಕೆ ಇದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಬಂದುಬಿಟ್ಟು ಹಾಲು ಒಬ್ಬಟ್ಟು ಅಂತಾರಲ್ಲ, ತೆಲುಗುದಲ್ಲಿ ಪಾಲೋಳಿಗೆ ಅಂತೀವಿ. ಸೊ ಅದ್ರದ್ದು ಪಾಕ ಇದು. ನಾನು ರೆಸಿಪಿ ಶೂಟ್ ಮಾಡ್ಕೊಳ್ಳಲಿಲ್ಲ, ಯಾವಾಗ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪಿನ ಶೂಟ್ ಮಾಡ್ಕೊಂಡು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಫಸ್ಟ್ ಟೈಮ್ ತಿಂದಿದ್ದು. ಈ ಕಡೆ ಆಂಧ್ರ ಸೈಡ್ ಇದು ತುಂಬ ಫೇಮಸ್ಸು, ಹಂಗಾಗಿ ಮಾಡಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸೈನು ಪಾಸ್ತಾಲೇಷಿಯಸ್ ಬೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ, ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. ಝೀರೋ ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ಸಲ ನಾನು ಲೇಝಿ ಪಾಸ್ತಾ ಅಂತಲೇ ಮಾಡಿದ್ದೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮೊದಲು ಹಾಲೆಲ್ಲ ಹಾಕಿ, ಮೊದಲು ಪಾಸ್ತಾನ ಬೇಯಿಸ್ಕೊಂಡು ಹಾಲು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಚೀಸ್ 2 ತುರಿದ್ಬಿಟ್ಟು ಹಾಕಿಬಿಟ್ಟು 1-2 ಕ್ಯೂಬ್ಸು, ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಲೇಝಿ ಪಾಸ್ತಾ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ಸ್ಗೆ ಇಲ್ಲ ಲಂಚಿಗೆ ಏನಾದರೂ ಸ್ನ್ಯಾಕ್ಸ್ ಕಳಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸಾಸು ನಿಮ್ಮ ಟೇಸ್ಟ್ ತಕ್ಕನಂಗೆ ಎಲ್ಲನೂ ಹಾಕ್ಕೊಂಡು ಯೂಸ್ ಮಾಡಿ. ಒಳ್ಳೆ ಹೆಲ್ತಿ ಸ್ನ್ಯಾಕ್ ಮಕ್ಕಳಿಗೆ, ದೊಡ್ಡವ್ರಿಗೆ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ. ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ರಜಾ ಸ್ಟಾರ್ಟ್ ಆಯಿತು. ಇವ್ರ ಅವತಾರಗಳು ನೋಡಿ ಹೇಗಿದ್ದಾರೆ. ಇಬ್ಬರು ಸ್ನಾನ ಮಾಡಿಲ್ಲ ಇನ್ನೂ. ಇವಳು ಫುಲ್ ಆಟ ಆಡೋದು. ಇವಳಿಗೆ ಎಷ್ಟೊಂದು ದಿನದಿಂದ ರಜಾ ಸ್ಟಾರ್ಟ್ ಆಗೈತೆ, ಹಿಡಿಯೋಕ್ಕಾಗ್ತಾಯಿಲ್ಲ. ಅಷ್ಟು ಡಬಲ್ ತ್ರಿಬಲ್ ತರಲೆಗಳು ಆಗ್ಬಿಟ್ಟವ್ರು ಈ ರಜದಲ್ಲಿ. ಇವ್ನಿಗೆ ಇವತ್ತಿಂದ ಸ್ಟಾರ್ಟು. ನೆನ್ನೆ ಮುಗೀತಲ್ವಾ? ಯಾವಾಗ ಮೀಟಿಂಗ್? ಏಪ್ರಿಲ್. ಎಷ್ಟು ಬರುತ್ತೆ ಮಾರ್ಕ್ಸ್ ಗೊತ್ತಿಲ್ಲ. ಇವಳು ಮೀಟಿಂಗು ಆಗೋಯ್ತು, ಎಲ್ಲನೂ ಆಗೋಯ್ತು ಅಲ್ವಾ? ಇನ್ನೂ ಇಬ್ಬರು ಸ್ನಾನ ಮಾಡಿಲ್ಲ. ಇವನಿಗೂ ಒಂಚೂರು ಏರ್ ಕಟ್ ಮಾಡಿಸ್ಬೇಕು ತಿರುಪತಿ ಮುಂಚೆ. ನಿನಗೆ ಗುಂಡು, ಇವನಿಗೊಂದು ಸ್ವಲ್ಪ ತಿರುಪತಿಗೆ ಹೋಗೋಕೆ ಮುಂಚೆ ಮಾಡಿಸ್ಬೇಕು. ಗುಂಡು ಇಷ್ಟ ನನಗೆ. ಅವಾಗ ಅಳ್ತಿದ್ದೆ ಧರ್ಮಸ್ಥಳದಲ್ಲಿ. ಹಾಂ, ಈಗ ರಜದಲ್ಲಿ ಏನು ಮಾಡ್ತೀರಾ ಹೇಳಿ? ಏನು ಮಾಡ್ತೀರಾ ರಜದಲ್ಲಿ? ಏನು ಮಾಡ್ತೀರಾ? ರಜದಲ್ಲಿ ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಸ್ಕೂಲ್ಗೆ ಹೋಗಿಲ್ಲ, ಈಗ ರಜದಲ್ಲಿ ಹೋಗ್ತಾವಂತೆ. ಹೇಳು ಫಸ್ಟ್, ಹೇಳು ರಜದಲ್ಲಿ ಏನು ಮಾಡ್ತೀಯಾ? ತಿಂಡಿ ತಿಂತೀಯಾ? ರಜದಲ್ಲಿ ಇನ್ನು ಕೇಳ್ತಾನೆ ಇರ್ತಾರೆ, ತಿನ್ನಕ್ಕೆ ಬೇಕು ಅಂತ ಗಂಟೆಗೆ. ಅದಕ್ಕೆ ದಿನ ಒಂದೊಂದು ಡಿಶ್ಶಿನ. ಇವತ್ತೇನು ಹೇಳು? ಹಾಲು ಒಬ್ಬಟ್ಟು. ತೆಲುಗುದಲ್ಲಿ ಪಾಲೋಳಿಗೆ. ತೆಲುಗುದಲ್ಲಿ ಏನಂತಾರೆ ಹೇಳು? ಪಾಲೋಳಿಗಿ. ಕನ್ನಡದಲ್ಲಿ ಹಾಲೊಬ್ಬಟ್ಟು. ತಿಂದಿದ್ಯಾ ಯಾವಾಗ? ತಿಂದಿಲ್ವಾ? ಇವತ್ತು ತಿನ್ನು. ಇನ್ನು ಈ ಥರ ಹಾಲೊಬ್ಬಟ್ಟು ಅಂದರೆ ಪೂರಿ ಥರ ಸೇಮ್ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡಿಕೊಂಡು ಪಾಕ ಇರುತ್ತಲ್ಲ, ಆ ಪಾಕನ ಒಂದೊಂದು ಪೂರಿ ಮೇಲೆ ಪಾಕ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪೂರಿ ಹಾಕ್ಬಿಟ್ಟು ಮತ್ತೆ ಪಾಕ ಹಾಕಿ ಅದ್ರ ಮೇಲೆ ಇನ್ನೊಂದು ಪೂರಿ ಹಾಕ್ಬಿಟ್ಟು ಈ ಥರ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ತಿನ್ನೋವಾಗ ಈ ಥರ ಕೂಡ ನೆನೆಸ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಮಿಲ್ ಹತ್ರಕ್ಕೆ ಹೋಗಬೇಕಿತ್ತು, ಚಕ್ಲಿ ಮಾಡೋಣ ಅಂತ. ಇನ್ನು ಮಕ್ಕಳಿಗೆ ಫುಲ್ಲು ರಜೆ ಅಲ್ವಾ ಇವತ್ತು. ಹಾಲೊಬ್ಬಟ್ಟು ಮಾಡಿದ್ನಲ್ಲ,
ಸೊ ಹಂಗಾಗಿ ನಮ್ಮ ಮನೇಲಿ ಚಕ್ಲಿ ಖಾಲಿ ಆಗೋಯ್ತು. ಸೊ ಮತ್ತೆ ನಮ್ಮಮ್ಮ ಚಕ್ಲಿಗೆಲ್ಲ ರೆಡಿ ಮಾಡಿದ್ದಾರೆ. ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬರಬೇಕು. ಹಂಗೆ ಸ್ವಲ್ಪ ಹೇರ್ ಕಟ್ ಇದೆ ಪ್ರಕುಲ್ಗೆ. ಸೊ ತಿರುಪತಿಗೆ ಹೋಗೋಕೆ ಮುಂಚೆ ಹೇರ್ ಕಟ್ ಮಾಡಿಸ್ಬೇಡ ಅಂತ. ಆಮೇಲೆ ಮೀಟಿಂಗ್ ಇರುತ್ತೆ ನೆಕ್ಸ್ಟ್ ವೀಕು. ಸ್ವಲ್ಪ ಬ್ಯುಸಿ ಆಗೋಗ್ಬಿಡ್ತೀನಿ. ಸೊ ಹಂಗಾಗಿ ಈಗ ಹೊರಟೆ. ಸೊ ಇನ್ನೂ ಟೀ ಕುಡಿದು ಹೋಗಬೇಕಿತ್ತು, ಬಟ್ ಬಂದಮೇಲೆ ಕುಡಿಯೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಬಿಸಿಲು ಮಾತ್ರ ಹೆವಿ ಇದೆ, ಫುಲ್ಲು ಸೆಕೆ. ಫ್ಯಾನ್ ಹಾಕ್ಕೊಂಡ್ರು ಸೆಕೆ ಆಗ್ತಿದೆ, ಹಂಗಿದೆ ಬಿಸಿಲು. ಸೊ ಗೊತ್ತಲ್ಲ ಬೇಸಿಗೆ ಕಾಲ, ಬಟ್ ನನಗೆ ಸಮ್ಮರೇ ಇಷ್ಟ ಆಗುತ್ತೆ ತುಂಬ. ಸೊ ನಿಮಗೆ ಯಾವ ಸೀಸನ್ನು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ವಿಂಟರ, ರೈನಿನ ಇಲ್ಲ ಸಮ್ಮರ್ ಅಂತ. ಬಟ್ ನನಗೆ ಸಮ್ಮರ್ ಇಷ್ಟ. ಯಾಕೆ ಅಂದರೆ ಸೊ ಆರಾಮಾಗಿರ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಆಮೇಲೆ ಏನು ಗೊತ್ತಾ, ಜಾಸ್ತಿ ಈ ಡಿಸೀಸಸ್ ಬರೋಲ್ಲ. ಈ ಜ್ವರ ಆಗಿರ್ಬೋದು, ಕೋಲ್ಡ್ ಕಾಫ್ ಆಗಿರ್ಬೋದು, ಇವೆಲ್ಲ ಬೇಗ ಅಟ್ಯಾಕ್ ಆಗೋಲ್ಲ. ಇದ್ರ ಜೊತೆಗೆ ತಣ್ಣಗಿರೋ ಜ್ಯೂಸು, ಐಸ್ ಕ್ರೀಮು ಇವನ್ನೆಲ್ಲ ತಿನ್ಬೋದು, ಕುಡಿಬೋದು. ಸೊ ಹಂಗಾಗಿ ನನಗೆ ಸಮ್ಮರ್ ಸಖತ್ ಇಷ್ಟ. ಥರ ವಿಂಟರು, ರೈನಿ ಸೆಕೆಂಡ್ ಪ್ಲೇಸು, ವಿಂಟರ್ ಲಾಸ್ಟ್ ಪ್ಲೇಸು, ಬಟ್ ಸಮ್ಮರ್ ಫಸ್ಟ್ ಪ್ಲೇಸು. ಸೊ ನೋಡೋಣ ಸಮ್ಮರ್ ಎಷ್ಟು ಜನಕ್ಕೆ ಇಷ್ಟ ಇಲ್ಲ, ಯಾವ ಸೀಸನ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಗೊತ್ತಾಗುತ್ತೆ. ಸೊ ಬೆಳಗ್ಗೆ ಗೊತ್ತಿಲ್ಲ, ಬೆಳಗ್ಗೆ ಫುಲ್ಲು ಮೋಡ ಮುಚ್ಚಿರೋ ವಾತಾವರಣನೇ ಇತ್ತು, ತಣ್ಣಗಿತ್ತು. ಬಟ್ ಹಬೆ ಮಾತ್ರ ಹಂಗೇ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಕ್ಲೌಡಿ ಕ್ಲೈಮೇಟು ಚೆನ್ನಾಗಿತ್ತು. ಬೇಸಿಗೆ ಕಾಲದಲ್ಲಿ ಹೀಗೆ 1-2 ದಿನ ಹಿಂಗೆ ಇದ್ಬಿಟ್ರೆ ಸಖತ್ ಖುಷಿಯಾಗಿಬಿಡುತ್ತೆ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ತುಂಬ ಜನ ಪಾಪುನ ತೋರಿಸಿ ಅಂತ ಕೇಳ್ತಾ ಇದ್ವಿ. ಸೊ ಇನ್ನೂ ಚಿಕ್ಕದಲ್ವಾ, ಸ್ವಲ್ಪ ಬೆಳೀಲಿ ನೀನು. ಆ್ಯಂಡ್ ಇವಾಗ ಪಾಪುಗೆ ಇದನ್ನು ಅನ್ನಪ್ರಾಸನೆ ಇರುತ್ತೆ. ಇವಾಗ 5th ಮಂತಲ್ಲಿ ಮಾಡಬೇಕು. ಜೊತೆಗೆ ಇದು ಕಿವಿ ಚುಚ್ಸೋದು ಎಲ್ಲ ಇರುತ್ತೆ. ಸೊ 1 year ಒಳಗೆ ಸ್ವಲ್ಪ ತುಂಬ ಶಾಸ್ತ್ರಗಳೇ ಇರುತ್ತೆ. ಅನ್ನಪ್ರಾಸನ ಆಗಿರ್ಬೋದು, ಕಿವಿ ಚುಚ್ಸೋದಾಗಿರ್ಬೋದು, ನಾಮಕರಣ ಆಗಿರ್ಬೋದು, ಮುಡಿ ತೆಗ್ಸೋದಾಗಿರ್ಬೋದು. ಸೊ ಈ ಥರ ಎಲ್ಲ ಇರುತ್ತಲ್ವ. ಸೊ 1 year ಅಂದರೆ ಫುಲ್ಲು ಬಿಸಿ. ಚಿಕ್ಕ ಮಗು ಒಂದು ಮನೆಯಲ್ಲಿದೆ ಅಂದರೆ. ಸೊ ನಮಗೂ ಇನ್ನೂ ಸ್ಟಾರ್ಟ್ ಆಯಿತು. ಪಾಪು ಈಗಾಗಲೇ 5th ಮಂತಿಗೆ ಬಿದ್ದಿದೆ. 4 months ಕಂಪ್ಲೀಟ್ ಆಗಿ 5th ಮಂತಿಗೆ ಬಿದ್ದಿದೆ. ಸೊ ಹಾಗಾಗಿ ಸರಿ ಎಲ್ಲ ಇವಾಗಿಂದ ಇನ್ನೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದು ಬ್ಯಾಕ್ ಟು ಬ್ಯಾಕ್ ಎಲ್ಲನೂ ಫಂಕ್ಷನ್ಸ್ ಬರ್ತಾ ಇರುತ್ತೆ. ಸೊ ಅವ್ಳಿಗೆ ಸ್ವಲ್ಪ ರಾಗಿ, ಈ ಬಿಳಿ ರಾಗಿ ಥರ ಬರುತ್ತಲ್ಲ, ಅದನ್ನೆಲ್ಲ ತಂದು ಒಂದು 1 kg 2 kg ಅಷ್ಟು ತಂದು ಅದೆಲ್ಲ ಚೆನ್ನಾಗಿ ತೊಳೆದು ರಾಗಿ ಸರಿ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಸೊ ನೋಡಬೇಕು, ಮನೆಯಲ್ಲಿ ಇಲ್ಲ ದೇವಸ್ಥಾನದಲ್ಲಿ ಮಾಡ್ಸೋಣ ಅನ್ನಪ್ರಾಸನ ಅಂತ ಮಾಡ್ಕೊಂಡಿದ್ದೀವಿ. ಸೊ 2ರಲ್ಲಿ ಯಾವುದು ಒಂದು ಫಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಅದೇ. ಸೊ ಇವತ್ತು ನೋಡಿದ್ರೆ ಫುಲ್ಲು ಮೋಡ ಮುಚ್ಚಿಬಿಟ್ಟಿದೆ. ಫುಲ್ ಮೋಡ ಮುಚ್ಚಿಬಿಟ್ಟಿದೆ ಇವತ್ತು ನಾಳೆ ಫುಲ್ ಕ್ಲೌಡಿ ಕ್ಲೈಮೇಟ್ ಅಂತ ತೋರಿಸ್ತಿದೆ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ, ಸೊ ನಮ್ಮದು ಈಗ ವಾರ ಏನು ನಡೀತಿದೆ ಇರಾನ್ ಇದರಲ್ಲೆಲ್ಲ. ಸೊ LPG ಗ್ಯಾಸಸ್ ಎಲ್ಲ ಬರ್ತಿದೆ. ಅಂದರೆ ಈ ಶಿಪ್ಪಿಂಗ್ ಇದರಿಂದ ಬಂದಿದೆ, ಶಿವಾಲಿಕ್ ಇದರಿಂದ. ಸೊ ಅದನ್ನೇ ನಾನು ನೆನ್ನೆ ನೋಡ್ತಾ ಇದ್ದೆ ಇದರಲ್ಲಿ ನ್ಯೂಸಲ್ಲಿ. ಸೊ ನಮ್ಮ ಇಂಡಿಯಾದು ಶಿಪ್ಸ್ ಅಂತ ಬಿಟ್ಟಿರೋದು. ಸೊ ಹಂಗಾಗಿ ಇರಾನ್ ಅವರು ಸಖತ್ತು ಖುಷಿ ಆಯಿತು ನೋಡಿ. ಹಾಗೆ ಒಳ್ಳೆ ಪ್ರೌಡ್ ಮೂಮೆಂಟ್ ಕೂಡ ಅಂತಲೂ ಅನಿಸ್ತು. ಸೊ ನಾವೆಲ್ಲ ಒಂದು ಪೀಸ್ಫುಲ್ಲಾಗಿ ಮಲ್ಕೋತಿದ್ದೀವಿ, ಆರಾಮಾಗಿದ್ದೀವಿ ಅಂದರೆ. ಸೊ ಈ ಮಿಸೈಲ್ಸ್ ಕಂಡಿಟ್ಟಿರೋರು ಒಬ್ಬರು ಅಬ್ದುಲ್ ಕಲಾಂನ ನಾವು ಯಾವತ್ತೂ ಮರಿಬಾರ್ದು. ತುಂಬ ಜನ ಇದ್ದಾರೆ ಈ ಥರ ಸ್ಯಾಕ್ರಿಫೈಸ್ ಮಾಡಿ ಹೋಗಿರೋರು. ತುಂಬ ಜನ ಇನ್ವೆನ್ಷನ್ ಮಾಡಿ ಹೋಗಿರೋರು ತುಂಬ ಜನ ಇದ್ದಾರೆ. ಅದರಲ್ಲಿ ಅಬ್ದುಲ್ ಕಲಾಂನ ಅವ್ರನ್ನ ಫಸ್ಟ್ ನೆನಪಿಸ್ಕೋಬೇಕು. ಆಮೇಲೆ ಪ್ರೆಸೆಂಟ್ ಈಗ ನರೇಂದ್ರ ಮೋದಿ. ಸೊ ಅವ್ರಿಗೆ ಏನು ಹೇಳಿದ್ರು ಇದೆ. ಬಟ್ ಕೆಲವ್ರಿಗೆ ಮೋದಿ ಇಷ್ಟ ಆಗಲ್ಲ, ಕೆಲವೊಂದು ಪರ್ಸ್ಪೆಕ್ಷನ್ಸಿಂದ. ಇನ್ನೊಬ್ಬರಿಗೆ ಮೋದಿಯವ್ರು ಇಷ್ಟ ಆಗ್ತಾರೆ. ಸೊ ನಮ್ಮ ಸರೌಂಡಿಂಗ್ಸ್ ಅನ್ನೋದು ಬಿಟ್ಬಿಟ್ಟು ಮೊದಲು ಇಂಡಿಯಾದ ನೋಡಿದ್ರೆ, ಸೊ ನಾನು ಯಾವಾಗಲೂ ಮೋದಿಗೆ ಅಂತಲೇ ಹೇಳೋದು. ಸೊ ಅವ್ರವ್ರ ಭಾವನೆಗಳು ತಪ್ಪಲ್ಲ. ಸೊ ಒಬ್ಬೊಬ್ಬರು ಲೈಕ್ ಆಗ್ತಾರೆ, ಒಬ್ಬೊಬ್ಬರ ಮೇಲೆ ಅಭಿಮಾನ ಇರುತ್ತೆ. ಸೊ ಯಾರ್ದು ನೀವು ಅವ್ರಿಗೆ ಅಭಿಮಾನ ಮಾಡಿ ಇವ್ರು ಬೇಡ ಅಂತ ಯಾರಿಗೂ ರೈಟ್ಸ್ ಇಲ್ಲ. ನೆನ್ನೆ ಆಟ ಆಡೋವಾಗ ಇವಳು ಏನು ಮಾಡೋಳೆ, ಯಾರು ಹಾಕಿದ್ದು, ಯಾರ ಕೈಯಲ್ಲ ಹೋಗ್ಬಿಟ್ಟು ನೋಡಿ ಗೋರಂಟಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಯಾರ ಮನೇಲಿ ಅಕ್ಕ ಹಾಕೋದ? ಯಾವ ಅಕ್ಕ? ವೈಟ್ ಅಕ್ಕ ಇದ್ಯಾರಿದು? ವೈಟ್ ಅಕ್ಕ ಯಾರು? ಯಾರು ವೈಟ್ ಅಕ್ಕ? ಹೌದಾ?
ಅದೇನಂತೆ ಒಂದು 5 ನಿಮಿಷ ಇಟ್ಕೊಂಡಿದ್ದಾಳೆ ಅಷ್ಟೇ. ಬಂದ ತಕ್ಷಣ ಮನೇಲಿ ವಾಶ್ ಮಾಡ್ಕೊಂಬಿಟ್ಲು. ನೋಡಿ ಎಷ್ಟು ಕೆಂಪಗಾಗ್ಬಿಟ್ಟಿದ್ದಾಳೆ ಅಲ್ವಾ. ಸೊ ನೆನ್ನೆ ಚಕ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಚಕ್ಲಿ ಕರ್ಜಿಕಾಯಿ ಎಲ್ಲ ಮಾಡಿ ಸುಮ್ಮನಿರೋ ಸೌಂಡ್ ಮಾಡಬಾರ್ದು. ಇವನು ಹಿಡಿಯೋಕ್ಕಾಗ್ತಾಯಿಲ್ಲ, ಮನೇಲಿ ಇಬ್ಬರು ತೀಟಗಳು ಸೇರಿಕೊಂಡು ರಾಜ್ಯದಲ್ಲಿ ಹಿಡಿಯೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಕರ್ಜಿಕಾಯಿ ಮತ್ತು ಚಕ್ಲಿ ಮಾಡೋಣ ಅಂತ. ಇನ್ನು ಇವತ್ತು ಸಂಡೇ ಸ್ವಲ್ಪ ಬ್ರೆಡ್ ಆಮ್ಲೆಟೇ ಮಾಡ್ತಾಯಿದ್ದೀನಿ ತಿಂಡಿಗೆ. ನೋಡೋಣ ಮಧ್ಯಾಹ್ನ ಆದರೆ ನಾನ್ ವೆಜ್ ಮಾಡಬೇಕು, ಇಲ್ಲಾಂದರೆ ವೆಜ್ಗೆ ಹೋಗ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂದರೆ. ನಾನ್ ವೆಜ್ ತಿಂತೀಯಾ ವೆಜ್ಜಾ? ಚಿಕನ್ ತಿಂತೀಯಾ? ಏನು ತಿಂತೀಯಾ? ಚಿಕನ್ ತಿಂತೀಯಾ? ಪಪ್ಪು ಬೇಡ? ಪಪ್ಪುನೂ ಬೇಕಾ? ಯಾವ್ದು ಬೇಕು ಎರಡರಲ್ಲಿ? ಚಿಕನ ಪಪ್ಪುನ? ಚಿಕನ್ ಬೇಕು. ಚಿಕನ್ ಬೇಕಾ? ನೆಕ್ಸ್ಟ್ ಮಂತ್ ನೀನು ಗುಂಡಾಗೋಗ್ತೀಯಲ್ಲ, ಏನು ಮಾಡ್ತೀಯ? ಗುಂಡಿ ಆಗೋಗ್ತೀಯ ಅವಾಗ ಕೂದಲೇ ಇರೋಲ್ಲ. ಚೆನ್ನಾಗಿ ಕೂದಿರೋದೆಲ್ಲ ಹೊರಟೋಗ್ತಾರೆ. ಬೇಕು ಒಂದು 3-4 ಮಂತ್ಸು ಚೆನ್ನಾಗಿ. ಏನು ಮಾಡ್ತೀಯ? ಗುಂಡಿ ಆಗೋಗ್ತೀಯ. ಇನ್ನು ಇವತ್ತು ಸಂಡೇ ಇದ್ದ ಕಾರಣ ಸೊ ಬೆಳಗ್ಗೆನೇ ನಾನು ಆಗಲೇ ಹೇಳ್ದಂಗೆ ಬ್ರೆಡ್ ಆಮ್ಲೆಟ್, ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಡಲೆ ಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬ್ರೆಡ್ ರೋಸ್ಟ್ ಮಾಡ್ಕೋಬೇಕು, ಆಮೇಲೆ ಮಾಮೂಲಿ ಆಮ್ಲೆಟ್ಟು. ಇದಕ್ಕೆ ದೋಸೆಗೆಲ್ಲ ಚಟ್ನಿ ಮಾಡ್ತೀವಲ್ಲ ಕಡಲೆ ಬೀಜ ಚಟ್ನಿ, ಆ ಥರ. ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈ ಥರ ಚಟ್ನಿ ಮಾಡಿಕೊಂಡ್ರೆ ನನ್ನ ತುಂಬ ಫೇವ್ರೇಟ್. ಅಂದರೆ ಯೂಶ್ವಲಿ 2 ಸಂಡೇಸ್ಗೆ ಒನ್ಸ್ ಈ ಥರ ಬ್ರೆಡ್ ಆಮ್ಲೆಟ್ ಚಟ್ನಿ ಈ ಥರ ಮಾಡ್ತಾನೆ ಇರ್ತೀವಿ ಮನೇಲಿ, ಎಲ್ರಿಗೂ ಫೇವ್ರೇಟು ಅದೇ. ಬಟ್ 2 ಸಂಡೇಸಿಗೆ ಒನ್ಸ್ ಈ ಥರ ಮಾಡ್ತಾಯಿರ್ತೀನಿ. ಇನ್ನೊಂದು ಸ್ವಲ್ಪ ಹೊರಗಡೆದು ಹೋಗೋದಿತ್ತು, ಒಂದು ಸ್ವಲ್ಪ ಶಾಪ್ ಮಾಡೋಣ ಅಂದ್ಬಿಟ್ಟು. ನಾನು ಆಗಲೇ ಹೇಳ್ದಂಗೆ ಇನ್ನು ನಾವು ಮನೇಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸು, ಮಕ್ಕಳಿದ್ದಾರೆ ಅಂದಮೇಲೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬರ್ತಾನೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ನಾನು ಹಾಲು ಕುಡಿತಾ ಇದ್ದೆ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು. ಕ್ಲೈಮೇಟ್ ಮಾತ್ರ ತುಂಬ ಚಿಲ್ಲಾಗಿತ್ತು. ಇನ್ನು ಅದ್ರ ಜೊತೆಗೆ ಕ್ಲೈಮೇಟ್ ನೋಡಿಕೊಂಡು ಸೊ ನನ್ನ ಒಂದೊಂದು ದಿನ ಒಂದೊಂದು ವೆರೈಟಿ ಇರುತ್ತೆ. ಹಾಲು ಒಂದಿನ ಆಮ್ಲ ಜ್ಯೂಸು, ಒಂದಿನ ಗ್ರೇಪ್ಸ್ ನೆನೆಸಿರೋದು, ಈ ಥರ ಒಂದೊಂದು ದಿನ ಈ ಥರ ಇರುತ್ತೆ. ಇನ್ನು ಇದ್ರ ಜೊತೆಗೆ ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ದೆ. ಇನ್ನು ಗೊತ್ತೇ ಇರುತ್ತೆ, ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿದ್ದಾರೆ, ನ್ಯೂ ಬಾರ್ನ್ ಬೇಬಿ ಅಂದರೆ 1 ವರ್ಷದವರೆಗೂ ಚಿಕ್ಕ ಫಂಕ್ಷನ್ಸ್ ಆಗಿರ್ಬೋದು, ದೊಡ್ಡವು ಅವ್ರು ಇದ್ರ ಮೇಲೆ ಬಟ್ ಶಾಸ್ತ್ರಗಳು ಮಾಡೋದಂತೂ ಇದ್ದೇ ಇರುತ್ತೆ ಮನೇಲಿ. ಸೊ ಯೂಶ್ವಲಿ ನಾವು ಹುಟ್ಟಿದ ತಕ್ಷಣ ಹೆಸರಿಡೋದು ಆ ಥರದ್ದೆಲ್ಲ ನಮ್ಮ ಸೈಡ್ ಇಲ್ಲ. 9 ತಿಂಗಳು 11 ತಿಂಗಳು ಈ ಥರ ಇರುತ್ತೆ ನೇಮಿಂಗ್ ಸೆರೆಮನಿದೆಲ್ಲ. ಇನ್ನು ಮುಡಿ ಕೂಡ ಅಷ್ಟೇ, ಹೆಸರಿಟ್ಟ ಮೇಲೇ ಮುಡಿ ತೆಗೆಸೋದು. ವಿತಿನ್ 1 ಇಯರ್ ಒಳಗಡೆ ನಾವು ಮುಡಿ ಎಲ್ಲ ತೆಗೆಸ್ಬಿಡ್ತೀವಿ ಈ ಥರ. ಸೊ ಈ ಥರದ್ದೆಲ್ಲ ಇರುತ್ತೆ. ಮಧ್ಯದಲ್ಲಿ ಅನ್ನಪ್ರಾಸನ ಅಂತ ಕಿವಿ ಚುಚ್ಚಿಸೋದು ಇವೆಲ್ಲ ಇದ್ದೇ ಇರುತ್ತೆ ನಮ್ಮ ಕ್ಯೂಟಿ ಬೇಬಿಗೆ. ಇನ್ನು ತಿಂಡಿ ಈ ಥರ ರೆಡಿ ಆಯಿತು. ಸೊ ತಿಂಡಿ ತಿಂದಮೇಲೆ ಇನ್ನೊಂದು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು, ಅಪ್ಪ ಬೇರೆ ಇವತ್ತು ಸಂಡೇ ಫುಲ್ ಮನೇಲೇ ಇರ್ತಾರೆ, ಅವರೇನು ಫ್ಯಾಕ್ಟ್ರಿ ಏನು ಓಪನ್ ಇರಲ್ಲ. ಇನ್ನು ಮಕ್ಳಿಗೆ ಬೇರೆ ರಜೆ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಇನ್ನು ಹಿಡಿಯೋಕ್ಕಾಗಲ್ಲ ಮಕ್ಕಳನ್ನ. ಅದು ಇದು ಇನ್ನು ನಂದಂತೂ ಟ್ರಿಪ್ಸು ಅದು ಇದು ಅಂತ ನಾನು ಫುಲ್ಲು ಬ್ಯುಸಿ. ನೆಕ್ಸ್ಟ್ ಗ್ರೂಪ್ ಟೂರ್ಸ್ದೆಲ್ಲ ಆಗ್ತಿದೆ, ಕಸ್ಟಮೈಸ್ಡ್ ಎಲ್ಲ ಆಗ್ತಿದೆ. ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ, ನಮ್ಮ ಪ್ರವಾಸ ಯಾರ್ದು, ನಿಮ್ಮದೇನಾ, ಇಲ್ಲ ನೀವು ಅದರೊಳಗೆ ಕೆಲಸ ಮಾಡ್ತಿದ್ದೀರಾ, ಹೆಂಗೆ ಏನು ಅಂತ. ಸೊ ಅದ್ರ ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೆ, ಒಂದು ವೀಡಿಯೋನೇ. ಬಟ್ ಇನ್ನೊಂದು ಸಲ ವೀಡಿಯೋ ಮಾಡಿ ಸೊ ಏನು ಕತೆ ಅದ್ರದ್ದು ಏನು, ಆಮೇಲೆ ಅದರಲ್ಲಿ ಏನೇನಿರುತ್ತೆ, ನಮ್ದು ಏನೇನಿರುತ್ತೆ, ಸೊ ಪ್ರತಿಯೊಂದು ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ನೋಡ್ತಾ ಇರಿ, ವೆಕೇಷನ್ ಟೈಮ್ ಅಲ್ವಾ, ನಿಮಗೂ ಕೂಡ ಯೂಸ್ ಆಗುತ್ತೆ ಟೂರ್ಸು ಟ್ರಿಪ್ಸ್ ಮಾಡೋದಕ್ಕೆ ಈ ಟೈಮಲ್ಲಿ. ಆ್ಯಂಡ್ ಅಮ್ಮ ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ರು. ಮನೇಲಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತಲ್ವ, ಹಂಗಾಗಿ ಫಸ್ಟ್ ಕರ್ಜಿಕಾಯಿ ಮಾಡೋಣ ಅಂದ್ಬಿಟ್ಟು. ಇದು ಬೇಗ ಮುಗಿಯೋದೇ ಇಲ್ಲ. ಚಕ್ಲಿ ಆದರೆ ಬೇಗ ಮುಗ್ದೋಗುತ್ತೆ, ಕರ್ಜಿಕಾಯಿ ಮಾತ್ರ ಬೇಗ ಮುಗಿಯೋಲ್ಲ. ಒಬ್ಬರು ಲಟ್ಟಿಸ್ಬೇಕು, ಇಬ್ಬರು ಅದರೊಳಗೆ ಸ್ಟಫಿಂಗ್ ಮಾಡಿ ಇಡಬೇಕು, ಇನ್ನೊಬ್ಬರು ಅದನ್ನು ತೇಲಿಸ್ಬೇಕು. ಈ ಥರ ನಾನು ಲಟ್ಸ್ಕೊಡ್ತಾ ಇದ್ದೆ, ಅಮ್ಮ ತಂಗಿ ಎಲ್ಲ ಸ್ಟಫ್ ಮಾಡಿಕೊಡ್ತಾಯಿದ್ರು. ಕೊನೆಗೆ ಅಪ್ಪ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ತೇಲಿಸ್ಬಿಟ್ಟು ಕೊಟ್ಟರು. ಈ ಥರ ಕರ್ಜಿಕಾಯಿಗೆ ಮಾತ್ರ ಜನ ಇರಬೇಕು, ಇಲ್ಲಾಂದರೆ ಬೇಗ ಮುಗಿಯಲ್ಲ ಮತ್ತು ತುಂಬ ಲ್ಯಾಗ್ ಟೈಮು. ತಿನ್ನೋದು ಮಾತ್ರ 5 ನಿಮಿಷ, ಬಟ್ ಈ ಸ್ನ್ಯಾಕ್ಸ್ ಮಾಡೋದಿದೆಯಲ್ಲ ತುಂಬ ಟೈಮ್ ಹಿಡಿಯುತ್ತೆ.
ಸೊ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಇವತ್ತು ಹೆಂಗೋ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಕೆಲಸ ಮಾಡಿಕೊಂಡು ಲೇಟಾಗಿ ಸ್ನಾನ ಮಾಡಿಕೊಂಡು ಕರ್ಜಿಕಾಯಿ ಮುಗಿಸೇ ಬೇಡ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಸ್ವಲ್ಪ ಶಾಪ್ ಮಾಡೋದಿದೆ. ಸೊ ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ, ಓಕೆನಾ? ಪ್ಲೀಸ್ ಈ ವ್ಲಾಗ್ಸ್ ಇಷ್ಟ ಆಗಿದ್ದರೆ, ಸೊ ಡೈಲಿ ವ್ಲಾಗ್ಸ್ ನಾನು ರೆಗ್ಯುಲರ್ ವ್ಲಾಗ್ಸ್ ಆಗಿ ನಾನು ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಮಧ್ಯದಲ್ಲಿ ಸ್ವಲ್ಪ ಲಾಂಗಾಗಿ ಗ್ಯಾಪ್ ತೊಗೊತಿದ್ದೆ ಟ್ರಿಪ್ಸು ಅದು ಇದು ಅಂತ, ಬಟ್ ಈಗ ರೆಗ್ಯುಲರಾಗಿ ಹಾಕ್ತಿದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.